ಲಿಬ್ರೆ ಆಫೀಸ್ ಇಂಪ್ರೆಸ್ ನಲ್ಲಿ ಪ್ರೆಸೆಂಟೇಶನ್ ನೋಟ್ಸ್ ಎಂಬ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ನೋಟ್ಸ್ ಮತ್ತು ಅವುಗಳನ್ನು ಪ್ರಿಂಟ್ ಮಾಡುವ ವಿಧಾನದ ಬಗ್ಗೆ ಕಲಿಯಲಿದ್ದೇವೆ. ನೋಟ್ಸ್ ಗಳನ್ನು ಎರಡು ಉದ್ದೇಶಗಳಿಗಾಗಿ ಉಪಯೋಗಿಸಲಾಗುತ್ತದೆ. ಪ್ರೇಕ್ಷಕರಿಗೆ ಪ್ರತಿಯೊಂದು ಸ್ಲೈಡ್ ನಲ್ಲಿರುವ ಹೆಚ್ಚುವರಿ ಸಾಮಗ್ರಿ ಅಥವಾ ರೆಫರೆನ್ಸ್ ಅನ್ನು ತೋರಿಸಲು ಮತ್ತು ಪ್ರಸ್ತುತಿಕಾರನಿಗೆ ವೀಕ್ಷಕರ ಮುಂದೆ ಸ್ಲೈಡ್ಸ್ ಅನ್ನು ಪ್ರಸ್ತುತಿಪಡಿಸುವಾಗ ರೆಫರೆನ್ಸ್ ನೋಟ್ಸ್ ಗಳೊಂದಿಗೆ ಸಹಾಯ ಮಾಡಲು. ಸ್ಯಾಂಪಲ್ impressಒಡಿಪಿ ಎಂಬ ಪ್ರೆಸೆಂಟೇಶನ್ ಅನ್ನು ತೆರೆಯಿರಿ. ಎಡಭಾಗದಲ್ಲಿರುವ ಸ್ಲೈಡ್ಸ್ ಪ್ಯಾನ್ ನಿಂದ ಓವರ್ವ್ಯೂ ಎಂಬ ಶೀರ್ಷಕವಿರುವ ಸ್ಲೈಡ್ಸ್ ಅನ್ನು ಆರಿಸಿ. ಪಠ್ಯವನ್ನು ಈ ರೀತಿ ಬದಲಾಯಿಸಿ. ಟು ಅಚೀವ್ 30% ಶಿಫ್ಟ್ ಟು ಓಪನ್ ಸೋರ್ಸ್ ಸಾಫ್ಟ್ವೇರ್ ವಿತಿನ್ 1 year. ಟು ಅಚೀವ್ 95% ಶಿಫ್ಟ್ ಟು ಓಪನ್ ಸೋರ್ಸ್ ಸಾಫ್ಟ್ವೇರ್ ವಿತಿನ್ 5 years. ನಾವು ಪೇಜ್ ಗೆ ಕೆಲವು ನೋಟ್ಸ್ ಗಳನ್ನು ಸೇರಿಸೋಣ. ಇದರಿಂದ ಪ್ರಿಂಟ್ ಮಾಡಿದಾಗ ಓದುಗನಿಗೆ ಕೆಲವು ರೆಫರೆನ್ಸ್ ಸಾಮಗ್ರಿ ಲಭ್ಯವಾಗುತ್ತದೆ. ನೋಟ್ಸ್ ಅನ್ನು ಎಡಿಟ್ ಮಾಡಲು ನೋಟ್ಸ್ ಟ್ಯಾಬ್ ನ ಮೇಲೆ ಕ್ಲಿಕ್ ಮಾಡಿ. ನೋಟ್ಸ್ ಎಂಬ ಒಂದು ಟೆಕ್ಸ್ಟ್ ಬಾಕ್ಸ್ ಸ್ಲೈಡ್ ನ ಕೆಳಗೆ ಪ್ರದರ್ಶಿತವಾಗುತ್ತದೆ. ಇಲ್ಲಿ ನಾವು ನೋಟ್ಸ್ ಅನ್ನು ಟೈಪ್ ಮಾಡಬಹುದು. ಕ್ಲಿಕ್ ಟು ಆಡ್ ನೋಟ್ಸ್ ನ ಮೇಲೆ ಕ್ಲಿಕ್ ಮಾಡಿ. ನೀವು ಈ ಬಾಕ್ಸ್ ಅನ್ನು ಪರಿಷ್ಕರಿಸಬಹುದೆಂಬುದನ್ನು ಗಮನಿಸಿ. ಈ ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಹೀಗೆ ಟೈಪ್ ಮಾಡಿ: ಮ್ಯಾನೇಜ್ಮೆಂಟ್ ವುಡ್ ಲೈಕ್ ಟು ಎಕ್ಸ್ಪ್ಲೋರ್ ಕಾಸ್ಟ್ ಸೇವಿಂಗ್ ಫ್ರಮ್ ಶಿಫ್ಟಿಂಗ್ ಟು ಓಪನ್ ಸೋರ್ಸ್ ಸಾಫ್ಟ್ವೇರ್. Open source software has now become a viable option to proprietary software. Open source software will free the company from arbitrary software updates of proprietary software. ನಾವು ನಮ್ಮ ಮೊದಲ ನೋಟ್ಸ್ ಅನ್ನು ರಚಿಸಿದ್ದೇವೆ. ನೋಟ್ಸ್ ನಲ್ಲಿನ ಪಠ್ಯವನ್ನು ಹೇಗೆ ಫಾರ್ಮ್ಯಾಟ್ ಮಾಡುವುದು ಎಂದು ನೋಡೋಣ. ಪಠ್ಯವನ್ನು ಆಯ್ಕೆ ಮಾಡಿ. ಇಂಪ್ರೆಸ್ ವಿಂಡೋವಿನ ಎಡ ಮೇಲ್ತುದಿಯಲ್ಲಿ ಫಾಂಟ್ ಟೈಪ್ ಎಂಬ ಡ್ರಾಪ್ ಡೌನ್ ನ ಮೇಲೆ ಕ್ಲಿಕ್ ಮಾಡಿ ಮತ್ತು ಟ್ವಿಗ್ ಮೋನೋ ಅನ್ನು ಆಯ್ಕೆ ಮಾಡಿ. ನಂತರ ಫಾಂಟ್ ಸೈಜ್ ಡ್ರಾಪ್ ಡೌನ್ ನಲ್ಲಿ 18 ಅನ್ನು ಆರಿಸಿ. ಅದೇ ಟಾಸ್ಕ್ ಬಾರ್ ನಿಂದ ಬುಲೆಟ್ ಐಕಾನ್ ನ ಮೇಲೆ ಕ್ಲಿಕ್ ಮಾಡೋಣ. ಈಗ ಪಠ್ಯಕ್ಕೆ ಬುಲೆಟ್ ಪಾಯಿಂಟ್ ಗಳಿವೆ. ಈಗ ನಾವು ಎಲ್ಲ ನೋಟ್ಸ್ ಗಳನ್ನು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಗೆ ಸೆಟ್ ಮಾಡಲು ನೋಟ್ಸ್ ಮಾಸ್ಟರ್ ಅನ್ನು ರಚಿಸುವುದನ್ನು ಕಲಿಯೋಣ. ಮೇನ್ ಮೆನ್ಯುವಿನಿಂದ ವ್ಯೂ ಅನ್ನು ಕ್ಲಿಕ್ ಮಾಡಿ ಮತ್ತು ಮಾಸ್ಟರ್ ನ ಮೇಲೆ ಕ್ಲಿಕ್ ಮಾಡಿ. ನೋಟ್ಸ್ ಮಾಸ್ಟರ್ ನ ಮೇಲೆ ಕ್ಲಿಕ್ ಮಾಡಿ. ನೋಟ್ಸ್ ಮಾಸ್ಟರ್ ವ್ಯೂ ಕಾಣಿಸುತ್ತದೆ. ಎರಡು ಸ್ಲೈಡ್ ಗಳು ಪ್ರದರ್ಶಿತವಾಗಿವೆ ಎಂಬುದನ್ನು ಗಮನಿಸಿ. ಅಂದರೆ ಪ್ರೆಸೆಂಟೇಶನ್ ನಲ್ಲಿ ಉಪಯೋಗಿಸಿರುವ ಪ್ರತಿಯೊಂದು ಮಾಸ್ಟರ್ ಸ್ಲೈಡ್ ಗೂ ಒಂದೊಂದು ನೋಟ್ಸ್ ಮಾಸ್ಟರ್ ಇರುತ್ತದೆ. ನೋಟ್ಸ್ ಮಾಸ್ಟರ್ ಸ್ಲೈಡ್ ಟೆಂಪ್ಲೇಟ್ ನ ರೀತಿಯದ್ದಾಗಿರುತ್ತದೆ. ಇಲ್ಲಿ ನೀವು ಫಾರ್ಮ್ಯಾಟಿಂಗ್ ಆದ್ಯತೆಗಳನ್ನು ಸೆಟ್ ಮಾಡಬಹುದು. ಇದು ನಂತರದ ಪ್ರೆಸೆಂಟೇಶನ್ ನ ಎಲ್ಲಾ ನೋಟ್ಸ್ ಗಳಿಗೆ ಅನ್ವಯವಾಗುತ್ತದೆ. ಸ್ಲೈಡ್ಸ್ ಪ್ಯಾನ್ ನಿಂದ ಮೊದಲ ಸ್ಲೈಡ್ ಅನ್ನು ಆಯ್ಕೆ ಮಾಡಿ. ನೋಟ್ಸ್ ಪ್ಲೇಸ್ ಹೋಲ್ಡರ್ ನ ಮೇಲೆ ಕ್ಲಿಕ್ ಮಾಡಿ ಮತ್ತು ಅಲ್ಲಿ ಪ್ರದರ್ಶಿತವಾಗಿರುವ ಪಠ್ಯವನ್ನು ಆಯ್ಕೆ ಮಾಡಿ. ಇಂಪ್ರೆಸ್ ವಿಂಡೋನ ಎಡ ಮೇಲ್ಭಾಗದಲ್ಲಿನ ಫಾಂಟ್ ಸೈಜ್ ಡ್ರಾಪ್ ಡೌನ್ ನ ಮೇಲೆ ಕ್ಲಿಕ್ ಮಾಡಿ ಮತ್ತು 32 ಎಂದು ಆಯ್ಕೆ ಮಾಡಿ. ಮೇನ್ ಮೆನ್ಯುವಿನಿಂದ ಫಾರ್ಮ್ಯಾಟ್ ಮತ್ತು ಕ್ಯಾರೆಕ್ಟರ್ ಅನ್ನು ಕ್ಲಿಕ್ ಮಾಡಿ. ಕ್ಯಾರೆಕ್ಟರ್ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ. ಫಾಂಟ್ ಎಫೆಕ್ಟ್ಸ್ ನ ಟ್ಯಾಬ್ ನ ಮೇಲೆ ಕ್ಲಿಕ್ ಮಾಡಿ. ಫಾಂಟ್ ಕಲರ್ ಡ್ರಾಪ್ ಡೌನ್ ನ ಮೇಲೆ ಕ್ಲಿಕ್ ಮಾಡಿ ಮತ್ತು ಕೆಂಪು ಬಣ್ಣವನ್ನು ಆಯ್ಕೆ ಮಾಡಿ. ಒಕ್ ಕ್ಲಿಕ್ ಮಾಡಿ. ನೋಟ್ಸ್ ಗೆ ಒಂದು ಲೋಗೋವನ್ನು ಜೋಡಿಸೋಣ. ಒಂದು ತ್ರಿಭುಜವನ್ನು ಸೇರಿಸೋಣ. ಡ್ರಾಯಿಂಗ್ ಟೂಲ್ ಬಾರ್ ನಿಂದ ಬೇಸಿಕ್ ಶೇಪ್ಸ್ ನ ಮೇಲೆ ಕ್ಲಿಕ್ ಮಾಡಿ ಮತ್ತು ಐಸೋಸೆಲೆಸ್ ಟ್ರಯಾಂಗಲ್ ಅನ್ನು ಆಯ್ಕೆ ಮಾಡಿ. ತ್ರಿಕೋಣವನ್ನು ನೋಟ್ಸ್ ಟೆಕ್ಸ್ಟ್ ಬಾಕ್ಸ್ ನ ಎಡ ಮೇಲ್ಭಾಗದಲ್ಲಿ ತಂದು ಸೇರಿಸಿ. ತ್ರಿಕೋಣವನ್ನು ಆಯ್ಕೆ ಮಾಡಿ ಮತ್ತು ಕಾಂಟೆಕ್ಸ್ಟ್ ಮೆನ್ಯುಗಾಗಿ ರೈಟ್ ಕ್ಲಿಕ್ ಮಾಡಿ. ಏರಿಯಾ ಮೇಲೆ ಕ್ಲಿಕ್ ಮಾಡಿ. ಏರಿಯಾ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ. ಏರಿಯಾ ಟ್ಯಾಬ್ ನ ಮೇಲೆ ಕ್ಲಿಕ್ ಮಾಡಿ. ಫಿಲ್ ಡ್ರಾಪ್ ಡೌನ್ ನ ಮೇಲೆ ಕ್ಲಿಕ್ ಮಾಡಿ ಮತ್ತು ಕಲರ್ ಅನ್ನು ಕ್ಲಿಕ್ ಮಾಡಿ. ಈಗ ಬ್ಲೂ 7 ಅನ್ನು ಆರಿಸಿ. ಈ ಫಾರ್ಮ್ಯಾಟಿಂಗ್ ಮತ್ತು ಲೋಗೋ ಮುಂದೆ ರಚಿಸಲ್ಪಡುವ ಎಲ್ಲಾ ನೋಟ್ಸ್ ಗಳಿಗೆ ಡಿಫಾಲ್ಟ್ ಆಗಿವೆ. ಒಕ್ ಕ್ಲಿಕ್ ಮಾಡಿ. ಮಾಸ್ಟರ್ ವ್ಯೂ ಟೂಲ್ ಬಾರ್ ನಲ್ಲಿ ಕ್ಲೋಸ್ ಮಾಸ್ಟರ್ ವ್ಯೂ ಅನ್ನು ಕ್ಲಿಕ್ ಮಾಡಿ. ಮೇನ್ ಪ್ಯಾನ್ ನಲ್ಲಿ ನೋಟ್ಸ್ ಟ್ಯಾಬ್ ನ ಮೇಲೆ ಕ್ಲಿಕ್ ಮಾಡಿ. ಎಡಭಾಗದಲ್ಲಿರುವ ಸ್ಲೈಡ್ಸ್ ಪ್ಯಾನ್ ನಿಂದ ಓವರ್ವ್ಯೂ ಎಂಬ ಶೀರ್ಷಕವಿರುವ ಸ್ಲೈಡ್ ಅನ್ನು ಆಯ್ಕೆ ಮಾಡಿ. ಮಾಸ್ಟರ್ ನೋಟ್ಸ್ ನಲ್ಲಿ ಸೆಟ್ ಮಾಡಿರುವಂತೆಯೇ ನೋಟ್ಸ್ ಗಳು ಫಾರ್ಮ್ಯಾಟ್ ಆಗಿವೆ ಎಂಬುದನ್ನು ಗಮನಿಸಿ. ಈಗ ನಾವು ನೋಟ್ಸ್ ಮತ್ತು ಸ್ಲೈಡ್ ಪ್ಲೇಸ್ ಹೋಲ್ಡರ್ ಗಳ ಗಾತ್ರವನ್ನು ಹೇಗೆ ಬದಲಾಯಿಸುವುದು ಎಂಬುದನ್ನು ಕಲಿಯೋಣ. ಸ್ಲೈಡ್ ಪ್ಲೇಸ್ ಹೋಲ್ಡರ್ ಅನ್ನು ಆರಿಸಿ ಎಡ ಮೌಸ್ ಬಟನ್ ಅನ್ನು ಒತ್ತಿ ಮತ್ತು ಇದನ್ನು ಪರದೆಯ ಮೇಲ್ಭಾಗಕ್ಕೆ ಕೊಂಡೊಯ್ಯಿರಿ. ಇದರಿಂದ ನೋಟ್ಸ್ ಪ್ಲೇಸ್ ಹೋಲ್ಡರ್ ನ ಗಾತ್ರವನ್ನು ಬದಲಿಸಲು ಹೆಚ್ಚಿನ ಜಾಗವು ಸಿಗುತ್ತದೆ.
ಈಗ ನೋಟ್ಸ್ ಟೆಕ್ಸ್ಟ್ ಪ್ಲೇಸ್ ಹೋಲ್ಡರ್ ನ ತುದಿಯ ಮೇಲೆ ಕ್ಲಿಕ್ ಮಾಡಿ ಗಾತ್ರವನ್ನು ಹೆಚ್ಚಿಸಲು ಎಡ ಮೌಸ್ ಬಟನ್ ಅನ್ನು ಹೋಲ್ಡ್ ಮಾಡಿ ಮತ್ತು ಇದನ್ನು ಮೇಲಕ್ಕೆ ಎಳೆಯಿರಿ. ನಮಗೆ ಬೇಕಾದಂತೆ ಪ್ಲೇಸ್ ಹೋಲ್ಡರ್ ಗಳ ಗಾತ್ರವನ್ನು ಹೇಗೆ ಬದಲಿಸುವುದು ಎಂಬುದನ್ನು ನಾವು ಈಗ ಕಲಿತಿದ್ದೇವೆ. ಈಗ ನಾವು ನೋಟ್ಸ್ ಗಳನ್ನು ಹೇಗೆ ಪ್ರಿಂಟ್ ಮಾಡುವುದು ಎಂಬುದನ್ನು ನೋಡೋಣ. ಮೇನ್ ಮೆನ್ಯುವಿನಿಂದ ಫೈಲ್ ನ ಮೇಲೆ ಕ್ಲಿಕ್ ಮಾಡಿ ಮತ್ತು ಪ್ರಿಂಟ್ ಅನ್ನು ಆಯ್ಕೆ ಮಾಡಿ. ಪ್ರಿಂಟ್ ಡಯಲಾಗ್ ಬಾಕ್ಸ್ ತೆರೆದುಕೊಳ್ಳುತ್ತದೆ. ಪ್ರಿಂಟರ್ ಗಳ ಪಟ್ಟಿಯಿಂದ ನಿಮ್ಮ ಯಂತ್ರಕ್ಕೆ ಕನೆಕ್ಟ್ ಆದ ಪ್ರಿಂಟರ್ ಅನ್ನು ಆರಿಸಿ. ನಂಬರ್ ಒಎಫ್ ಕಾಪೀಸ್ ಫೀಲ್ಡ್ ನಲ್ಲಿ 2 ಎಂದು ಬರೆಯಿರಿ. ಪ್ರಾಪರ್ಟೀಸ್ ನ ಮೇಲೆ ಕ್ಲಿಕ್ ಮಾಡಿ ಮತ್ತು ಓರಿಯಂಟೇಶನ್ ಎಂಬುದರಲ್ಲಿ ಲ್ಯಾಂಡ್ಸ್ಕೇಪ್ ಅನ್ನು ಆರಿಸಿ. ಒಕ್ ಕ್ಲಿಕ್ ಮಾಡಿ. ಪ್ರಿಂಟ್ ಡಾಕ್ಯುಮೆಂಟ್ ಎಂಬುದರಲ್ಲಿ ಡ್ರಾಪ್ ಡೌನ್ ಮೆನ್ಯುವಿನಿಂದ ನೋಟ್ಸ್ ಅನ್ನು ಆಯ್ಕೆ ಮಾಡಿ. ಈಗ ಲಿಬ್ರೆ ಆಫೀಸ್ ಇಂಪ್ರೆಸ್ ಟ್ಯಾಬ್ ಅನ್ನು ಆಯ್ಕೆ ಮಾಡಿ. ಕಂಟೆಂಟ್ಸ್ ಎಂಬುದರ ಕೆಳಗಡೆ ಸ್ಲೈಡ್ ನೇಮ್ ಬಾಕ್ಸ್ ಅನ್ನು ಚೆಕ್ ಮಾಡಿ. ಡೇಟ್ ಅಂಡ್ ಟೈಪ್ ಬಾಕ್ಸ್ ಅನ್ನು ಚೆಕ್ ಮಾಡಿ. ಒರಿಜಿನಲ್ ಕಲರ್ ಬಾಕ್ಸ್ ಅನ್ನು ಚೆಕ್ ಮಾಡಿ. ಪ್ರಿಂಟ್ ನ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಪ್ರಿಂಟರ್ ಸೆಟ್ಟಿಂಗ್ ಗಳು ಸರಿಯಾಗಿ ಕಾನ್ಫಿಗರ್ ಆಗಿದ್ದಲ್ಲಿ ಸ್ಲೈಡ್ ಗಳು ಈಗ ಪ್ರಿಂಟ್ ಆಗುತ್ತಿರಬೇಕು. ಇದರೊಂದಿಗೆ ಈ ಟ್ಯುಟೋರಿಯಲ್ ಮುಕ್ತಾಯವಾಗುತ್ತದೆ. ಈ ಟ್ಯುಟೋರಿಯಲ್ ನಲ್ಲಿ ನಾವು ನೋಟ್ಸ್ ಮತ್ತು ಅವುಗಳನ್ನು ಪ್ರಿಂಟ್ ಮಾಡುವುದು ಹೇಗೆ ಎನ್ನುವುದನ್ನು ಕಲಿತೆವು. ಇಲ್ಲಿ ನಿಮಗೊಂದು ಅಸೈನ್ಮೆಂಟ್ ಇದೆ. ಹೊಸ ಪ್ರೆಸೆಂಟೇಶನ್ ಒಂದನ್ನು ತೆರೆಯಿರಿ. ನೋಟ್ಸ್ ಪ್ಲೇಸ್ ಹೋಲ್ಡರ್ ನಲ್ಲಿ ವಿಷಯವನ್ನು ಸೇರಿಸಿ ಮತ್ತು ಆಯತವೊಂದನ್ನು ಸೇರಿಸಿ. ವಿಷಯದ ಫಾಂಟ್ ಗಾತ್ರವು 36 ಮತ್ತು ಬಣ್ಣವು ನೀಲಿಯಾಗಿರಲಿ. ಆಯತದಲ್ಲಿ ಹಸಿರು ಬಣ್ಣವನ್ನು ತುಂಬಿ. ಸ್ಲೈಡ್ ಟೆಕ್ಸ್ಟ್ ಹೋಲ್ಡರ್ ನ ತುಲನೆಯಲ್ಲಿ ನೋಟ್ಸ್ ಪ್ಲೇಸ್ ಹೋಲ್ಡರ್ ನ ಗಾತ್ರವನ್ನು ವ್ಯವಸ್ಥಿತಗೊಳಿಸಿ. ನೋಟ್ಸ್ ಅನ್ನು ಬ್ಲ್ಯಾಕ್ ಅಂಡ್ ವೈಟ್ ನಲ್ಲಿ ಪೋರ್ಟ್ರೈಟ್ ಫಾರ್ಮ್ಯಾಟ್ ನಲ್ಲಿ ಪ್ರಿಂಟ್ ಮಾಡಿ. ನೀವು ನೋಟ್ಸ್ ನ 5 ಪ್ರತಿಗಳನ್ನು ಪ್ರಿಂಟ್ ಮಾಡಬೇಕು. ಈ ಲಿಂಕ್ ನಲ್ಲಿ ಸಿಗುವ ವಿಡಿಯೋವನ್ನು ನೋಡಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ನ ಸಾರಾಂಶವನ್ನು ತಿಳಿಸುತ್ತದೆ. ಒಂದು ವೇಳೆ ನಿಮ್ಮಲ್ಲಿ ಒಳ್ಳೆಯ ಬ್ಯಾಂಡ್ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಡೌನ್ಲೋಡ್ ಮಾಡಿ ನೋಡಬಹುದು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟೀಮ್ ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಉಪಯೋಗಿಸಿ ಕಾರ್ಯಾಗಾರಗಳನ್ನು ನಡೆಸುತ್ತದೆ. ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನೂ ಕೊಡುತ್ತದೆ. ಹೆಚ್ಚಿನ ವಿವರಣೆಗಾಗಿ contact@spoken tutorial.org ಗೆ ಬರೆಯಿರಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟಾಕ್ ಟು ಅ ಟೀಚರ್ ಪ್ರಾಜೆಕ್ಟ್ ನ ಒಂದು ಭಾಗವಾಗಿದೆ. ಇದು ಭಾರತ ಸರ್ಕಾರದ MHRD ಯ ICT ಮಾಧ್ಯಮದ ಮೂಲಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ನಿಂದ ಸಮರ್ಥಿತವಾಗಿದೆ. ಈ ಸಂಸ್ಥೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಈ ಕೆಳಗಿನ ಲಿಂಕ್ ನಲ್ಲಿ ಸಿಗುತ್ತದೆ. ಈ ಸ್ಕ್ರಿಪ್ಟ್ ನ ಅನುವಾದಕಿ ಬೆಂಗಳೂರಿನಿಂದ ನಾಗರತ್ನ ಹೆಗಡೆ ಹಾಗೂ ಪ್ರವಾಚಕ IIT ಬಾಂಬೆಯಿಂದ ವಾಸುದೇವ. ಧನ್ಯವಾದಗಳು.